ಸಹ್ಯಾದ್ರಿ ಪರ್ವತಗಳ ನಡುತಾಣ. ನಿಸರ್ಗದ ಸೌಂದರ್ಯ ತುಂಬಿದ ಕುಂದಾಪುರ ತಾಲೂಕಿನ ಕುಂಬಾಶಿ ಗ್ರಾಮದಲ್ಲಿ ಆನೆ ರೂಪದ ಬೆಟ್ಟದ ಮೇಲೆ ಪ್ರತಿಷ್ಠಿತವಾಗಿರುವುದು ಅಭಯಪ್ರದ ದಿವ್ಯ ಶ್ರೀ ವಿನಾಯಕ ದೇವಾಲಯ. ಆನೆಗುಡ್ಡೆ ಎನ್ನುವುದು ಆನೆಯಂತೆ ಕಾಣುವ ಬೆಟ್ಟ ಎಂದರ್ಥ. ಭಕ್ತರ ಸಂಕಟಗಳನ್ನು ದೂರ ಮಾಡಿ ಆಶೀರ್ವಾದ ನೀಡುವ ಗಣಪತಿ. ಅನಾದಿ ಕಾಲದಲ್ಲಿ ಕುಂಬಾಶಿ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಕೇತುಗೋಪಿ ಎಂಬ ದುಷ್ಟ ರಾಕ್ಷಸನು ಜನರಿಗೆ ಭಯ ಹುಟ್ಟಿಸಿ ಯಜ್ಞ ಹವನಗಳನ್ನು ನಾಶ ಮಾಡುತ್ತಿದ್ದ. ಜನರು, ಋಷಿಗಳು ದೇವತೆಗಳಿಗೆ ಮೊರೆಯಿಟ್ಟರು. ದೇವತೆಗಳ ಆಶೀರ್ವಾದದಿಂದ ಪರಶುರಾಮನು ಆ ರಾಕ್ಷಸನ ಸಂಹಾರಕ್ಕಾಗಿ ಮುಂದೆ ಬಂದನು. ಯುದ್ಧಕ್ಕೆ ಹೊರಡುವ ಮುನ್ನ ಪರಶುರಾಮನು ಗಣಪತಿಯ ಸ್ಮರಣೆ ಮಾಡುತ್ತಾ ವಿಜಯಕ್ಕಾಗಿ ಶರಣಾಗುತ್ತಾನೆ. ಗಣಪತಿಯ ದಿವ್ಯ ಆಶೀರ್ವಾದದಿಂದ ಪರಶುರಾಮನು ಕೇತುಗೋಪಿಯನ್ನು ಸಂಹರಿಸಿ ಜನರ ಜೀವನದಲ್ಲಿ ಶಾಂತಿ ಮತ್ತು ಸಮೃದ್ಧಿ ತಂದುಕೊಡುತ್ತಾನೆ. ಅದಾದ ಬಳಿಕ ಪರಶುರಾಮನು ತನ್ನ ವಿಜಯದ ಸಂಕೇತವಾಗಿ ಈ ಬೆಟ್ಟದ ಮೇಲೆ ಗಣಪತಿಯ ವಿಗ್ರಹವನ್ನು ಪ್ರತಿಷ್ಠಾಪಿಸುತ್ತಾನೆ. ಆ ದಿವ್ಯ ಸ್ಥಳವೇ ಇಂದಿನ ಆನೆಗುಡ್ಡೆ. ಇಲ್ಲಿ ಇರುವ ಶ್ರೀ ಗಣಪತಿ ವಿಗ್ರಹವು ಸ್ವತಃ ಉದ್ಭವಿಸಿದ ಎಂಬ ನಂಬಿಕೆ ಇದೆ. ಸುತ್ತಮುತ್ತಲಿನ ಬೆಟ್ಟ ಆನೆಯ ರೂಪದಲ್ಲಿ ಕಂಡುಬರುವುದರಿಂದ ಈ ಸ್ಥಳಕ್ಕೆ ಆನೆಗುಡ್ಡೆ ಎಂಬ ಹೆಸರು. ಮಕರ ಸಂಕ್ರಾಂತಿ ಮಹೋತ್ಸವ ಇಲ್ಲಿ ಅತ್ಯಂತ ಭವ್ಯವಾಗಿ ನಡೆಯುತ್ತದೆ. ಭಕ್ತರು ಇಲ್ಲಿ ಬಂದು ಪ್ರಾರ್ಥನೆ ಮಾಡಿದಾಗ ಶತ್ರುಭಯ, ವ್ಯವಹಾರ ಅಡಚಣೆ, ಕುಟುಂಬ ಕಲಹ, ವಿದ್ಯಾಭ್ಯಾಸದ ಅಡಚಣೆ, ಆರೋಗ್ಯ ಸಮಸ್ಯೆಗಳು ದೂರವಾಗುತ್ತದೆ ಎಂಬ ನಂಬಿಕೆ. ಶ್ರೀ ವಿನಾಯಕನ ಕೃಪೆಯಿಂದ ಭಕ್ತರ ಜೀವನದಲ್ಲಿ ಶಾಂತಿ, ಯಶಸ್ಸು ಮತ್ತು ಸಮೃದ್ಧಿ ನೆಲೆಸುತ್ತದೆ.